ಹೌದಲ್ಲ, ಇದನ್ನು ನಾವು ಒಂದೊಂದಾಗಿ ಈಗ ಬಿಡಿಸಿ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಬೇಕು. ಹೇಳಿದ್ರೆ ಇದು ತುಂಬಾ ಡ್ರೈ ಒಣಗಿರ್ತದೆ. ಒಣಗಿ ಒಂದು 2 ನಿಮಿಷ ನೀರಿನಲ್ಲಿ ಮುಳುಗಿಸಿ ಇಟ್ಟು, ಈಗ ಮುಳುಗಿಸಿ ಇಡ್ಬೇಕಂತಲೇ ಇಲ್ಲ, ರಾತ್ರಿ ಹೊತ್ತು ಹನಿಗೆ ಹಾಕಿದ್ರು ಕೂಡ ಆಗ್ತದೆ. ಹೊಸತ್ತು ಗಿಡ ನೆಡುವುದಾದ್ರೆ 1.5 ಫೀಟ್ 1.5 ಫೀಟ್ ಡಿಗ್ ಮಾಡ್ಬೇಕು. ಹೌದು, 1.5 ಫೀಟ್ ಡಿಗ್ ಇರ್ಬೇಕು, 1.5 ಫೀಟ್ ಅಗಲ ಕೂಡ ಇರ್ಬೇಕು. ಅಷ್ಟು ಜಾಗ ಬೇಕು. ಓಕೆ, ಫಸ್ಟ್ ಚಟ್ಟಿಯಲ್ಲಿ ಮಾಡುದು ಒಳ್ಳೇದಾ, ಮಣ್ಣಲ್ಲಿ ಹೀಗೆ ನಡೆಯೋದು ಒಳ್ಳೇದಾ? ಅಲ್ಲ, ಸ್ಥಳಾವಕಾಶ ಇದ್ರೆ ಮಣ್ಣಿನಲ್ಲಿ ನೆಲದಲ್ಲೇ ನೆಡುದು ಒಳ್ಳೇದು. ಸ್ಥಳಾವಕಾಶ ಇಲ್ಲದಿದ್ರೆ ನಾವು ಚಟ್ಟಿಯಲ್ಲಿ ನೆಡ್ಬೋದು. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರವಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಗೆ. ನೀವೆಲ್ಲ ಹೇಗಿದ್ದೀರಿ? ಇವತ್ತು ನಾನು ಹೊಸ ವಿಡಿಯೋ ಯಾವ್ದಂದ್ರೆ ಮಲ್ಲಿಗೆದೆ ಪಾರ್ಟ್ 2 ಮಾಡ್ತಿದ್ದೇನೆ. ಯಾಕಂದ್ರೆ ತುಂಬಾ ಜನ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಮತ್ತೆ ನಾನು ಪೋಲ್ ಹಾಕಿದ್ದೆ, ಅದಕ್ಕೆ ತುಂಬಾ ಜನ ಹೇಳಿದ್ದಾರೆ ನನ್ಗೆ ಸೆಕೆಂಡ್ ಪಾರ್ಟ್ ಬೇಕಂತ. ಮಲ್ಲಿಗೆ ಇನ್ನೂ ಸಹ ಡೀಪ್ ಆಗಿ ನಾವು ವಿಡಿಯೋ ಮಾಡ್ತಿದ್ದೇವೆ, ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ, ಡೆಪ್ತ್ ಆಗಿ ಹೋಗ್ಲಿಕ್ಕೆ, ಹೇಗೆ ಕಟ್ಟುದು, ಅದರಲ್ಲಿ ಹೇಗೆ ಪ್ರಾಫಿಟ್ ಉಂಟು, ಮತ್ತೆ ಹೊಸೊಬ್ರು ಸ್ಟಾರ್ಟ್ ಮಾಡಿದ್ರೆ ಹೇಗೆ ಅಂತ ನಿಮ್ಗೆ ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋಲಿ ಸಿಗ್ತದೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಮತ್ತೆ ಇಷ್ಟು ತನಕ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಬೆಲ್ ಐಕನ್ ಒತ್ತಿರಿ. ಇನ್ನು ನಮ್ದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಸಹ ಫಾಲೋ ಮಾಡಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ. ಈಗ ನಾವು ನಮ್ದು ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಈಗ ನಮ್ಮೊಟ್ಟಿಗಿದ್ದಾರೆ ಲಿಲ್ಲಿ ಡಿಸೋಜಾ. ಸೊ ನಾವು ಒಂದು ಸರ್ತಿ ಮಲ್ಲಿಗೆದು ವಿಡಿಯೋ ಮಾಡಿದ್ದೇವೆ, ಎಪಿಸೋಡ್ 1, ಅದ್ ನೀವು ನೋಡ್ಬೋದು. ಈಗ ನಮ್ದು ಪಾರ್ಟ್ 2, ಎಪಿಸೋಡ್ 2. ಮೇಡಮ್ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ಮೇಡಮ್, ಇದು ಮಲ್ಲಿಗೆ ಹೇಗೆ ಕಟ್ಟುದಂತ ನಮ್ದು ಜನರು ಹೇಳ್ತಾರೆ. ಸೊ ಯಾವ್ದ್ರಲ್ಲಿ ಕಟ್ಟುದಂತ ಮೊದಲು ಹೇಳುವ. ಈ ಮಲ್ಲಿಗೆಯನ್ನು ನಾವು ಬಾಳೆ ಗಿಡದ ಹಗ್ಗದಿಂದ ನಾವು ಮಲ್ಲಿಗೆಯನ್ನು ಕಟ್ಟುತ್ತೇವೆ. ಓಕೆ, ಇದು ಯಾವ ಮಲ್ಲಿಗೆ? ಇದು ಶಂಕರ್ಪುರ ಮಲ್ಲಿಗೆ. ಶಂಕರ್ಪುರ ಮಲ್ಲಿಗೆ? ಹೌದು, ಶಂಕರ್ಪುರ ಮಲ್ಲಿಗೆ. ಶಂಕರ್ಪುರ ಮಲ್ಲಿಗೆ ಇಂಥದೇ ಹಗ್ಗದಲ್ಲಿ ಕಟ್ಟಿದ್ರೆ ಒಳ್ಳೇದು. ಓಕೆ, ಇದು ಯಾಕೆ ಹೀಗೆ ಫೋಲ್ಡ್ ಮಾಡಿದಿರಿ ನೀವು? ಇದನ್ನು ಫೋಲ್ಡ್ ಮಾಡಿದ್ರೆ ಹೇಳಿದ್ರೆ ಇಲ್ಲದ್ರೆ ತುಂಬಾ ದೊಡ್ಡ ರಾಶಿ ಆಗ್ತದೆ. ಅದಕ್ಕೋಸ್ಕರ ನಾವು ಇದನ್ನು ಒಣಗಿಸಿ ಇದನ್ನು ಈ ರೀತಿ ಬೆಳಿಗ್ಗೆ ರಾತ್ರಿ ಹನಿಗೆ ಹಾಕಿ ಬೆಳಿಗ್ಗೆ ಒಂದು 8-9 ಗಂಟೆಗೆ ಅದನ್ನು ಒಳಗೆ ಇಟ್ಟು ಚಂದ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ರೆ, ಒಂದು ಗೋಣಿಯಲ್ಲಿ ಹಾಕಿಟ್ರೆ ಇದನ್ನು ತುಂಬಾ ಎಷ್ಟು ಬೇಕಾದ್ರೂ ಹಾಕೊಳ್ಬಹುದು. ಇಲ್ಲಾದ್ರೆ ಅದೊಂದು ದೊಡ್ಡ ಹೀಗೆ ಹಾಕಿಕೊಂಡ್ರೆ ಅದೊಂದು ದೊಡ್ಡ ರಾಶಿ ಆಗ್ತದೆ. ಅದಕ್ಕೋಸ್ಕರ ಈ ರೀತಿ ನಾವು ಇದನ್ನು ಫೋಲ್ಡ್ ಮಾಡಿ ಒಂದು ಗೋಣಿ ಚೀಲದಲ್ಲಿ ಹಾಕಿ ಕಟ್ಟಿ ಇಡ್ತೇವೆ ನಾವು. ಇದು ಎಷ್ಟು ದಿನದ ಬಿಸಿಲು ಬೇಕು ಹೀಗೆ ಮಾಡಿ? ಇದಕ್ಕೆ 5 ದಿನದ ಬಿಸಿಲು ಸಾಕು. ಒಳ್ಳೆ ಬಿಸಿಲಿದ್ರೆ ಈಗದ ಕಂಡೀಷನ್ ಅಲ್ಲಿ 5 ದಿನದ ಬಿಸಿಲು ಸಾಕಾಗ್ತದೆ ಈ ಹಗ್ಗ ಒಣಗಿಸ್ಲಿಕ್ಕೆ. ಹೌದು. ಓಕೆ, ಮತ್ತೆ ಹೀಗೆ ನಾವು ಮತ್ತೆ ಹೀಗೆ ಆಗ್ತದೆ? ಹೌದಲ್ಲ, ಇದನ್ನು ನಾವು ಒಂದೊಂದಾಗಿ ಈಗ ಬಿಡಿಸಿ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಬೇಕು. ಹೇಳಿದ್ರೆ ಇದು ತುಂಬಾ ಡ್ರೈ ಒಣಗಿರ್ತದೆ. ಒಣಗಿ ಒಂದು 2 ನಿಮಿಷ ನೀರಿನಲ್ಲಿ ಮುಳುಗಿಸಿ ಇಟ್ಟು, ಈಗ ಮುಳುಗಿಸಿ ಇಡ್ಬೇಕಂತಲೇ ಇಲ್ಲ, ರಾತ್ರಿ ಹೊತ್ತು ಹನಿಗೆ ಹಾಕಿದ್ರು ಕೂಡ ಆಗ್ತದೆ. ಮತ್ತೆ ಈ ರೀತಿ ಬಿಡಿಸ್ಬೇಕು. ಬಿಡಿಸಿ ಉದ್ದ ಇದನ್ನು ಸರಿ ಹೀಗೆ ಉದ್ದ ಎಳೆಯಬೇಕು. ಎಳೆದಾದ್ಮೇಲೆ ನಾವು ಸೂಜಿಯಿಂದ ಅದನ್ನು ಸಪೂರವಾಗಿ ನೋಡಿ, ಇಷ್ಟು ಸಪೂರಾಗಿ ನೋಡಿ, ಇಷ್ಟು ಕೆಲವು ಸಲ ಅದು ನೋಡಿ, ಈ ರೀತಿ ನಾವು ಈ ಹಗ್ಗನ್ನು ತೆಗಿಬೇಕು. ಈ ರೀತಿ ಇದು 2 ಮಾಡ್ಲಿಕ್ಕೆ ಕೂಡ ಆಗ್ತದೆ. ಕೆಲವು ಸಲ ನಾವು ಹಗ್ಗ ಮಾಡುವಾಗ ತೋರ ಬರ್ತದೆ. ಕೆಲವರಲ್ಲಿ ನೈಲ್ ಇದ್ರೆ ಅದ್ರಲ್ಲಿ ಸಹ ಮಾಡ್ಬೋದಾ? ಉಗುರಿದ್ರೆ ಕಷ್ಟ ಮಾಡಬಹುದು, ಸ್ಟ್ರಾಂಗ್ ಇದ್ರೆ. ಇಲ್ಲದ್ರೆ ಇದನ್ನೇ ಪಿನ್ ಅಥವಾ ಸೂಜಿ ಪಿನ್ ಉಪಯೋಗಿಸಿ ನಾವು ಇದನ್ನು ಮಾಡಬೇಕು. ಹೌದು, ಇಷ್ಟು ಸಪುರ ಮಾಡಬೇಕು. ಅದನ್ನು ಮತ್ತೆ ನಾವು ಏನ್ ಮಾಡಬೇಕು, ಆ ಹಗ್ಗವನ್ನೆಲ್ಲ ಜಾಯಿಂಟ್ ಮಾಡಿ ಇಡ್ಬೇಕು. ಹೌದು, ಈ ರೀತಿ ಸಣ್ಣದಾಗಿ ಗಂಟಾಕಿ, ಹೀಗೆ ಗಂಟಾಕಿ ನಾವು ಇದನ್ನ 2 ಒಟ್ಟಿಗೆ ಮಾಡಿ ಗಂಟಾಕಿ ಹೌದು, ಹಾಗೆ ಮಾಡಿ ಉದ್ದ ಆಗ್ತದೆ. ಉದ್ದಾಗಿ ನಾವು ಅದನ್ನು ಈ ರೀತಿ ಅದನ್ನು ನಾವು ಇದು ಗಂಟು ಕಟ್ಟಿ ಇಡ್ತೇವೆ ಕಟ್ಲಿಕ್ಕೆ. ಹೌದು, ಒಟ್ಟು ಮಾಡ್ತೇವೆ ಇದನ್ನು ಕೈಯಲ್ಲಿ ಹಾಕಿ. ನೆಕ್ಸ್ಟ್ ಡೇ ಈಸಿ ಆಗ್ಲಿಕ್ಕೆ. ಹೌದು, ಮರುದಿವಸಕ್ಕೆ ಇದು ಈಸಿ ಆಗ್ತದೆ. ಹೇಳಿದ್ರೆ ಖಾಲಿ ಕೇವಲ ನಮ್ಗೆ ಕಟ್ಟಿ ಹೋಗ್ಬಹುದು. ಇಲ್ಲದ್ರೆ ಮರುದಿವಸ ನಾವು ಹಗ್ಗ ಪುನಃ ಮಾಡ್ಬೇಕು, ಪುನಃ ಇದು ಕಟ್ಟಬೇಕಂತ ಹೇಳುವಾಗ ತುಂಬಾ ಸಮಸ್ಯೆ ಆಗ್ತದೆ. ತುಂಬಾ ಹೂ ಇರುವ ಸಮಯ. ಇದರಲ್ಲಿ ಈಗ ಎಷ್ಟು ಕಟ್ಟಬಹುದು? ಅಂದ್ರೆ ಎಷ್ಟು ಚೆಂಡುದು ಮಾಡಿದ್ರಿ? ಇದರಲ್ಲಿ ಮಿನಿಮಮ್ ಒಂದು 4 ಚೆಂಡು ಕಟ್ಟಬಹುದು. ಮತ್ತೆ ಇದರಲ್ಲಿ 5 ಚೆಂಡು ಕಟ್ಟಬಹುದು. 5 ಚೆಂಡು? ಹೌದು. ಮತ್ತೆ ಈ ಇದರಲ್ಲಿ ಕೂಡ 5 ಚೆಂಡು ಕಟ್ಟಬಹುದು. ಓಕೆ, ಹೌದು. ಸರಿ, ಒಂದು ಹೇಗೆ ಕಟ್ಟುದಂತ ನಮ್ಮ ವ್ಯೂವರ್ಸ್ ಗೆ ಹೇಳ್ತೀರಾ? ಖಂಡಿತವಾಗಿ ಸರ್. ಯಾಕೆಂದ್ರೆ ತುಂಬಾ ಜನ ಕಮೆಂಟ್ ಆಗಿದ್ದಾರೆ ಹೇಗೆ ಕಟ್ಟುದಂತ ಶಂಕರ್ಪುರ ಮಲ್ಲಿಗೆ. ಹೌದು, ತುಂಬಾ ಸುಲಭ ಶಂಕರ್ಪುರ ಮಲ್ಲಿಗೆ ಕಟ್ಟುದು ಏನಿಲ್ಲ. ಈಗ ಈ ರೀತಿ ಹಗ್ಗ ಇರ್ತದೆ, ಇದನ್ನು ಸ್ವಲ್ಪ ಒದ್ದೆ ಮಾಡಬೇಕು ಅಥವಾ ಹೀಗೇನೆ ನೋಡಿ, ಈ ಹಗ್ಗವನ್ನು ಹೀಗೆ ಉದ್ದಕ್ಕೆ ಹೀಗೆ ಹಿಡಿಬೇಕು. ಮತ್ತೆ ಇದನ್ನು ಇಷ್ಟು ಸ್ವಲ್ಪವನ್ನು ನಾವು ಈ ಕೈಯಲ್ಲಿ ಹಿಡಿಬೇಕು. ಮತ್ತೆ ನಮ್ಮ
ಎಡಕೈಯ ತೋರ್ಬೆರಳನ್ನು ಈ ರೀತಿ ಹಗ್ಗ ಹಿಡ್ಕೊಳ್ಬೇಕು. ಮತ್ತೆ ಈ ಹೂವನ್ನು ಇಲ್ಲಿ ಇದರ ಮಧ್ಯದಲ್ಲಿ ಒಂದು ಬಲಬದಿಗೆ ಇನ್ನೊಂದು ಎಡಬದಿಗೆ ಹೀಗೆ ಒಂದರ ಮೇಲೆ ಒಂದಿಟ್ಟು ಈ ಹಗ್ಗವನ್ನು ಬಲಬದಿಯ ಹೂವಿನ ಮೇಲಿನಿಂದ ತಂದು ನೋಡಿ ಹೀಗೆ ಬರ್ತದೆ, ಹೀಗೆ ಬಂದು ಹೀಗೆ ತರಬೇಕು. ನಂತರ ಈ ಹೂವಿಗೆ ಈ ರೀತಿ ಹಗ್ಗವನ್ನು ಈ ರೀತಿ ಗಂಟು ಬೀಳುವ ಹಾಗೆ ನಾವು ಮಾಡಿ ಈ ರೀತಿ ಇದರ ಒಳಗಿಂದ ಹಾಕಿ ನಾವು ಹೀಗೆ ಎಳೆಯಬೇಕಾಗ್ತದೆ, ಹೀಗೆ ಎಳೆಯಬೇಕಾಗ್ತದೆ. ಆಗ ನೋಡಿ ಇಲ್ಲಿ ಗಂಟು ಸರಿಯಾಗಿ ಇಲ್ಲಿ ಗಂಟು ಬಿತ್ತು ನೋಡಿ. ಫಸ್ಟ್ ಹೂವನ್ನು ಮೊದಲಿನ ಹೂವನ್ನು ನಾವು ಸ್ವಲ್ಪ ಟೈಟ್ ಕಟ್ಟಬೇಕಾಗ್ತದೆ. ಆದರೆ ಮತ್ತೆ ಕಟ್ಟುವ ಹೂವಿಗೆ ನಾವು ಅಷ್ಟು ಹಗ್ಗವನ್ನು ಜೋರಾಗಿ ಎಳೆಯಬಾರದು. ನೋಡಿ ಈ ರೀತಿ ಹೂ ಇಟ್ಟಾಗ ಪುನಃ ಇದನ್ನು ಈಗ ಪುನಃ ಇದೇ ಬಲಬದಿಗೆ ಒಂದು ಹೂ, ನೆಕ್ಸ್ಟ್ ಹೂ ಇಟ್ಟು ಪುನಃ ಹಗ್ಗವನ್ನು ಹೀಗೆ ತಂದು ಇದನ್ನು ಸ್ವಲ್ಪ ಹತ್ತಿರ ತರಬೇಕಾಗ್ತದೆ ನೋಡಿ. ಆಟೋಮೆಟಿಕ್ ಅದು ತನ್ನಷ್ಟಕ್ಕೆ ನಾವು ಹತ್ತಿರಕ್ಕೆ ತಂದು ಎಳೆದು ನಂತರ ಪುನಃ ಈ ಹಗ್ಗವನ್ನು ಇದರ ಮೇಲಿಂದ ಹಾಕಿ ನಾವು ಗಂಟು ಹಾಕಬೇಕಾಗ್ತದೆ. ಆಗ ನೋಡಿ ತುಂಬಾ ಹತ್ತಿರ ಬರ್ತದೆ. ಪುನಃ ಅದೇ ರೀತಿಯಲ್ಲಿ ಪುನಃ ಇಟ್ಟು ಇನ್ನೊಂದು ಹೂವನ್ನು ಇಟ್ಟು ಅದೇ ರೀತಿಯಲ್ಲಿ ನಾವು ಇದನ್ನು ಮುಂದುವರಿಸಬಹುದು ನೋಡಿ. ಹೀಗೆ ಆಗ್ತದೆ ಮೇಡಮ್. ಇದು ಮಲ್ಲಿಗೆ ಕಟ್ಟಿ ಆದ್ಮೇಲೆ ಹೇಗೆ ಪ್ರೊಸೀಜರ್ ಎಂತ ನೆಕ್ಸ್ಟ್ ಪ್ರೊಸೀಜರ್? ಹೀಗೆ ಕಟ್ಟಿ ನಾವು ಹೀಗೆ ಬಿಡಿಸಿ ಇಡಬೇಕು ಉದ್ದಕ್ಕೆ. ನಂತರ ನಮ್ಮ ಬಲಕೈ ಹೀಗೆ ಇಟ್ಟು ನಮ್ಗೆ ಹೇಳಿದ್ರೆ ಒಂದು ಚೆಂಡಿಗೆ 800 ಹೂ ಆಗ್ಬೇಕು. ಒಂದು ಚೆಂಡಿಗೆ 800 ಹೂ ಆಗ್ಬೇಕು. ಆ 800 ಹೂ ಆಗುವಷ್ಟು ನಾವು ಇದನ್ನು ಈಗ ಒಂದು ಗೇಣ ಹೇಳ್ತೇವೆ. ಒಂದು ಗೇಣ ಆಗಿ ಅದನ್ನು ಕೆಲವು ಸಲ ನಾವು ಇದರದ್ದು ಡ್ರಿಂಕ್ಸ್ ಕುಡಿಯುವ ಸ್ಟ್ರೋ ಇರ್ತದಲ್ಲ, ಅದನ್ನ ಇಟ್ಟು ಕೂಡ ಅಳತೆ ಮಾಡಬಹುದು. ಅಥವಾ ಇಡಿಸುಡಿ ಕಡ್ಡಿ ಅಥವಾ ಬೇರೆ ಏನಾದ್ರೂ ನೀವು ಉಪಯೋಗಿಸಿ ನಾವು ಉದ್ದಾಡ. ಆದ್ರೆ ನಾನು ಸುಲಭವಾಗ್ಲಿಕ್ಕೆ ನನ್ನ ಕೈಯ ಗೇಣವನ್ನೇ ಹೀಗೆ ಉದ್ದಕ್ಕಿಟ್ಟು ನಂತರ ಒಂದು 2 ಹೀಗೆ ಇಟ್ಟು ಇಷ್ಟು ಉದ್ದ ನೋಡಿ ಹೀಗೆ ಬಂದು ಹೀಗೆ ಬರ್ತದೆ. ಇದೊಂದು ಈಗ ನೋಡಿ ಇದು ಇಷ್ಟೇ ಉದ್ದ ಬರ್ತದೆ. ಇದ್ರಲ್ಲಿ ಇದೊಂದು ಎಷ್ಟು ಇಂಚು ಉಂಟಂತ ಗೊತ್ತುಂಟೆ? ಇಲ್ಲ, ಈಗ ಅದನ್ನ ಇಂಚು ನಾವು ಲೆಕ್ಕ ಮಾಡ್ಲಿಕ್ಕೆ ಹೋಗುದಿಲ್ಲ. ಅಂದಾಜು ಗೇಣದಲ್ಲೇ ನಾವು ಇದು ಮಾಡ್ತೇವೆ. ಸುಲಭ ಆಗ್ತದೆ ನಮ್ಗೆ, ಪಟ ಪಟ ಆಗ್ತದೆ. ಇಲ್ಲದ್ರೆ ಅದನ್ನು ಪುನಃ ಇಟ್ಟು ಅಳತೆ ಮಾಡೋದು ಹೇಳಿದ್ರೆ ಸ್ವಲ್ಪ ಟೈಮ್ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಕೈಯಿಂದಲೇ ಸುಲಭ ಆಗ್ತದೆ. ಈಗ ನೋಡಿ ಈಗ ಇದು 2 ಗೇಣ ಇಲ್ಲಿ ಆಯ್ತು ನೋಡಿ. ಈಗ ಇದು 3 ಗೇಣ ಆಗ್ತದೆ. ಈಗ ಇಲ್ಲಿಗೆ ಅರ್ಧ ಚೆಂಡು ಆಗ್ತದೆ. ಅರ್ಧ ಚೆಂಡು ಅಂತ ಇದನ್ನೇ ನಾವು ಕಟ್ಟಿ ಮಾಡಿ ಕೊಡ್ಬೋದು. ಹೀಗೇನೆ ಇನ್ನು 3 ಗೇಣವನ್ನು ನಾವು ಹೀಗೆ ಮುಂದುವರಿಸಿದಾಗ ಒಂದು ಚೆಂಡಲ್ಲಿ 6 ಸುತ್ತು ಬರ್ತದೆ. ಆಗ ಅಲ್ಲಿ 800 ಹೂ ಆಗ್ತದೆ. ಆಲ್ರೆಡಿ 800 ಹೂ ಆಗ್ತದೆ. ನಾವು ಲೆಕ್ಕ ಬೇಕಾದ್ರೂ ಮಾಡ್ಬೋದು ಇಲ್ಲಿಂದ ಎಷ್ಟು ಉಂಟಂತ. ಈಗ ಈ ಒಂದು ಗೇಣದಲ್ಲಿ ಕಡಿಮೆ ಅಂದ್ರೆ ಒಂದು 120-125 ಹೂ ಇರ್ತದೆ. ಅದು ಲೆಕ್ಕ ಮಾಡುದು ಹೇಗೆ ಅಂತ ಸ್ವಲ್ಪ ಜನರಿಗೆ ಹೇಳ್ಬೋದು ಖಂಡಿತವಾಗಿ. ನೋಡಿ ಇಲ್ಲಿ ಗಂಟು ಇರ್ತದಲ್ಲ, ಇಲ್ಲಿ ಗಂಟು, ಆ ಗಂಟುಗಳನ್ನೇ ಲೆಕ್ಕ ಮಾಡ್ಬೋದು. ಈಗ ಇದು ಒಂದು ಗಂಟು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ಇಲ್ಲಿಗೆ 50 ಹೂ ಆಯ್ತು. ಡಬ್ಬಲ್ ಅನ್ನು 25. ಹಾಗೆ ಇದೇ ರೀತಿ ಲೆಕ್ಕ ಮಾಡುವಾಗ ಒಂದು ಚೆಂಡಿಗೆ 800 ಹೂ ಬಂದೇ ಬರ್ತದೆ. ಮತ್ತೆ ಈಗ ಸ್ವಲ್ಪ ಹೂ ದೊಡ್ಡದಾಗಿದೆ. ಇಲ್ಲದೆ ಕೆಲವು ಸಮಯದಲ್ಲಿ ತುಂಬಾ ಹೂ ಆಗುವಾಗ ಹೂ ಕೂಡ ಸ್ವಲ್ಪ ಸಣ್ಣದಿರ್ತದೆ, ಮೊಗ್ಗು ಸಣ್ಣದಿರ್ತದೆ. ನೀವು ಅದು ಹೇಳಿದಾಗ ನನ್ನೊಂದು ಪ್ರಶ್ನೆ. ಸೊ ಈ ಒಂದು ಹೂ ಇಷ್ಟು ದೊಡ್ಡದಿರ್ತದೆ. ಹೌದು, ಬೈ ಮಿಸ್ ಆಗಿ ಚಿಕ್ಕ ಹೂ ತೆಗ್ದ್ರೆ, ಮೊಗ್ಗು ತೆಗ್ದ್ರೆ ಅದೆಂತ ಮಾಡ್ತೀವಿ? ಅದನ್ನೇ ಅದರ ಮಧ್ಯದಲ್ಲಿ ಕೆಲವು ಸಲ ಅದು ನಾವು ಕಟ್ಟುವಾಗ ನಾವು ಫಾಸ್ಟ್ ಆಗಿ ಕಟ್ತೇವಲ್ಲ, ಆಗ ಅದು ನಮ್ಮ ಕೈಗೆ ಬಂದೇ ಬರ್ತದೆ. ಅದನ್ನು ಕೂಡ ನಾವು ಈ ಹೂವಿನೊಂದಿಗೆ ಅದನ್ನು ಸೇರಿಸ್ತೇವೆ. ಇಲ್ಲ, ವೇಸ್ಟ್ ಮಾಡುದಿಲ್ಲ, ಹಾಳು ಮಾಡುದಿಲ್ಲ. ಅದನ್ನು ಇದರೊಟ್ಟಿಗೆ ಸೇರಿಸಿ ನಾವು ಕಟ್ಟಿ ಕೊಡ್ತೇವೆ. ಸರಿ. ಮತ್ತೆ ಇದು ಫುಲ್ ಆದ್ಮೇಲೆ ಎಂತ ಮಾಡ್ಲಿಕ್ಕೆ ನೆಕ್ಸ್ಟ್ ಪ್ರೊಸೀಜರ್? ನೆಕ್ಸ್ಟ್ ಫುಲ್ ಆದ ಮೇಲೆ ಇದನ್ನು ಬಾಳೆ ಎಲೆಯನ್ನು ತರಬೇಕು. ಬಾಳೆ ಎಲೆಯನ್ನು ತಂದು ಅದನ್ನು ಸ್ವಲ್ಪ ಅಗಲ ಮಾಡಿಟ್ಟು ಹೀಗೆ ತುಂಬಾ ಹೂ ಇದ್ದಾಗ ತುಂಬಾ ಬಾಳೆ ಎಲೆ, ದೊಡ್ಡ ಬಾಳೆ ಎಲೆ ಬೇಕಾಗ್ತದೆ. ಈಗ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ, ಹಾಗಾಗಿ ನಾವೀಗ ಸಣ್ಣ ಎಲೆ ತಂದೇವೆ. ನಂತರ ಈ ಹೂವನ್ನು ಹೀಗೆ ಇದರ ಮಧ್ಯದಲ್ಲಿ ಹೀಗೆ ಇಟ್ಟು ಈ ರೀತಿ ನಾವು ಇದನ್ನು ಬಾಳೆ ಎಲೆಯಲ್ಲಿ 2 ಎಲೆ, ಹೌದು 2 ಎಲೆ ಬೇಕಂತ ಇಲ್ಲ, ಆದ್ರೆ ನೋಡುವಾಗ ಸ್ವಲ್ಪ ಉದ್ದ ಕಾಣ್ತದಲ್ಲ ಚೆಂಡು, ಅವ್ರ ಕಟ್ಟೆಯವರಿಗೆ ಕೂಡ ಖುಷಿ ಆಗ್ತದೆ. ಹೂ ತುಂಬಾ ಉಂಟಂತ ಫಸ್ಟ್ ಎಣಿಸ್ತಾರೆ. ಹಾಗೆ ನಾವು ಏನ್ ಮಾಡ್ತೇವೆ, ಸ್ವಲ್ಪ ದೊಡ್ಡ ಎಲೆಯನ್ನು ಇಟ್ಕೊಳ್ತೇವೆ. ಹಾಗೆ ಕೆಲವು ಸಲ ಸಿಂಗಲ್ ಎಲೆಯಲ್ಲಿ ಕೂಡ ಆಗ್ತದೆ, ಆಗುದಿಲ್ಲ ಅಂತ ಅಲ್ಲ. ಸಿಂಗಲ್ ಎಲೆಯಲ್ಲಿ ಹೀಗೆ ಕಟ್ಲಿಕ್ಕೆ ಕೂಡ ಆಗ್ತದೆ. ಆದ್ರೆ ಡಬ್ಬಲ್ ಎಲೆ ಇಟ್ಟಾಗ ನಾವೇನಾಗ್ತದೆ, ಸ್ವಲ್ಪ ಹೂ ಹೀಗೆ ಹಾಗೆ ಸ್ವಲ್ಪ ಕಟ್ಟಿದ ಈ ಹೂವಿನ ಕಟ್ಟು ಕೂಡ ಸ್ವಲ್ಪ ಉದ್ದ ಕಾಣ್ತದೆ. ಹೀಗೆ ನೀವು ಕಟ್ಟಿ ಮತ್ತೆ ನಾವು ಇದಕ್ಕೆ ಒಂದು ಹಗ್ಗದಿಂದ ಕಟ್ತೇವೆ. ಹಗ್ಗದಿಂದ ಕಟ್ಟಿ
ಒಂದು 50 ಹೂ ಎಷ್ಟು ಅಂತ ನಾವು ಲೆಕ್ಕ ಹಾಕಿ ಅದರಲ್ಲಿ ಪಟ್ಟಿ ಬರೆದು ನಾವು ಅದನ್ನು ಇಡ್ತೇವೆ. ಬರೆದು ಚೀಟಿ ಬರ್ದು ಹೌದು, ಇವತ್ತಿನ ದಿನ ಹಾಕಿ ಹೆಸರು ಹಾಕಿ ನಮ್ದು ಹಾ. ಅದನ್ನು ನಾವು ಇವತ್ತು ಹೂ ಎಷ್ಟು ಅಂತ ಹಾಕಿ ಬರೆದು ನಾವು ನಮ್ಮ ಇಡುವ ಒಂದು ಸ್ಥಳ ಇರ್ತದೆ ಗೇಟಿನ ಹತ್ರ, ಅದರಲ್ಲಿ ಹಾಕಿ ಬಿಡ್ತೇವೆ. ನಂತರ ಅವರು ಕೊಂಡೋಗ್ಲಿಕ್ಕೆ ಬರ್ತಾರೆ, ಅದನ್ನು ಕೊಂಡೋಗಿ ಹೋಗ್ತಾರೆ. ಮೇಡಮ್, ಈಗ ಹೊಸಬ್ರು ಗಿಡ ನಡೆಯುವುದಾದ್ರೆ ಹೊಸತ್ತು ಗಿಡ ಎಷ್ಟು ಗುಂಡಿ ತೆಗಿಬೇಕು? ಹೊಸತ್ತು ಗಿಡ ನೆಡುವುದಾದ್ರೆ 1.5 ಫೀಟ್ 1.5 ಫೀಟ್ ಡಿಗ್ ಮಾಡ್ಬೇಕು. ಆಳ ಇರ್ಬೇಕು. ಹೌದು, 1.5 ಫೀಟ್ ಡಿಗ್ ಇರ್ಬೇಕು, 1.5 ಫೀಟ್ ಅಗಲ ಅಗಲ ಕೂಡ ಇರ್ಬೇಕು. ಅಷ್ಟು ಜಾಗ ಬೇಕು. ಮತ್ತೆ ಗಿಡ ನೆಡುವಾಗ ನೀರಿನ ಅಂಶ ಮೊದ್ಲು ನೋಡ್ಬೇಕು. ಹೇಳಿದ್ರೆ ಅಲ್ಲಿ ನೀರು ನಿಲ್ಲುವ ಸ್ಥಳ ಆಗ್ಬಾರ್ದು, ನೀರು ಇಳಿದು ಹೋಗ್ಬೇಕು. ನೀರು ಇಳಿದು ಹೋಗ್ಬೇಕು. ಮತ್ತೆ ಗಿಡವನ್ನು ನೆಡುವಾಗ ನಾವು ಆದಷ್ಟು ಎತ್ತರ ಇದ್ದ ಜಾಗದಲ್ಲಿ ಗಿಡವನ್ನು ನೆಡ್ಬೇಕು. ಹೇಳಿದ್ರೆ ಅಲ್ಲಿ ನೀರು ನಿಲ್ಲೇಬಾರ್ದು. ಸಪೋಸ್ ಆ 1.5 ಫೀಟ್ ಡಿಗ್ ಮಾಡಿದಲ್ಲಿ ನೀರು ನಿಂತ್ರೆ ಆ ಗಿಡಗಳು ಬೇಗನೆ ಸಾಯ್ತವೆ. ಓಕೆ ಓಕೆ. ಹಾಗೆ ಮತ್ತೆ ಎಂತ ಎಲ್ಲ ಹಾಕ್ಬೇಕು ಫಸ್ಟ್ ನೆಡುವಾಗ ನಾವು ಫಸ್ಟ್ಗೆ ಸ್ವಲ್ಪ ಮರಳು ತೆಗೆದುಕೊಳ್ಬೇಕು. ಮರಳು ಮತ್ತೆ ಸುಡುಮಣ್ಣು ಇರ್ತದೆ, ಮತ್ತೆ ಹಟ್ಟಿ ಗೊಬ್ಬರ, ಈ 3 ಉಪಯೋಗಿಸಿ ಅದನ್ನು ಮಿಕ್ಸ್ ಮಾಡಬೇಕು. ಆ ಮಿಕ್ಸ್ ಮಾಡಿ ಆ ಗಿಡಗಳನ್ನು ತೊಟ್ಟೆಯಿಂದ ಗಿಡವನ್ನು ಬೇರು ಸಮೇತ ತೆಗೆದು ಆ ಒಂದು ಸಣ್ಣ ಇದು ಮಾಡಿ ಗುಂಡಿ ಮಾಡಿ ಅದರಲ್ಲಿ ನೆಟ್ಟು ಆ ಮಣ್ಣನ್ನು ಸ್ವಲ್ಪ ಗಿಡಕ್ಕೆ ಮೇಲೆ ಹಾಕಿ ಆ ಗಿಡವನ್ನು ಕ್ಲೋಸ್ ಮಾಡ್ಬೇಕು. ಮತ್ತೆ ಸುತ್ತ ನೀರು ನಿಲ್ಲದಾಗೆ ನೋಡ್ಕೊಳ್ಬೇಕು. ಮತ್ತೆ ಸೆಪ್ಟೆಂಬರ್ ಅಲ್ಲಿ ಮಳೆ ಬರ್ತದೆ, ಅದರಿಂದ ನೀರಿನ ಅವಶ್ಯಕತೆ ಇರುದಿಲ್ಲ. ಮಳೆ ಇದ್ರೆ ನೀರ್ ಬಿಡ್ಬೇಕಂತ ಇಲ್ಲ. ಆದ್ರೆ ಮತ್ತೆ ಅಲ್ಲಿ ಗುಂಡಿಯಲ್ಲಿ ಮಾತ್ರ ನೀರು ನಿಲ್ಲದಾಗೆ ನೋಡ್ಕೊಳ್ಬೇಕು. ನೀರು ನಿಲ್ಲದಾಗೆ. ಮತ್ತೆ ದಿನಕ್ಕೆ 1 ಸರ್ತಿಯ 2 ಸರ್ತಿ ನೀರ್ ಬಿಡ್ಬೇಕು. ಆ ಟೈಮಲ್ಲಿ ಒಂದು ಸಲ ಸಾಕಾಗ್ತದೆ. ಸಮ್ಮರ್ ಸೀಸನ್ ಅಲ್ಲಿ ಕೂಡ 1 ಸಲ ಸರಿ ನೀರು ಕೊಟ್ರೆ ಒಂದೇ ಸಲ ಸಾಕಾಗ್ತದೆ. ನಾನು ನನ್ನ ಗಿಡಕ್ಕೆ 2 ದಿವಸಕ್ಕೆ ಒಮ್ಮೆ ನೀರು ಕೊಡ್ತೇನೆ. ಮೇಡಮ್, ಶಂಕರಪುರ ಮಲ್ಲಿಗೆ ಎಷ್ಟು ಟೈಮ್ಗೆ ತೆಗೆಯುವ ಕರೆಕ್ಟ್ ಟೈಮ್? ಗಿಡದಿಂದ ತೆಗೆಯುವ ನೋಡಿ, ಗಿಡದಿಂದ ಶಂಕರಪುರ ಮಲ್ಲಿಗೆನು ಬೆಳಿಗ್ಗೆ ಆಗುತ್ತಲೇ 5:15 ಕೂಡ ನಾವು ತೆಗಿಬಹುದು. ಈಗ ಸ್ವಲ್ಪ ಬೆಳಿಗ್ಗೆ ಆಗುದು ಬೇಗ ಆಗ್ತದೆ. ಅದರಿಂದ 5:15 5 ಗಂಟೆಗೆನೆ ನಾವು ತೆಗಿಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಓಕೆ. ಫಸ್ಟ್ ನೀವು ತರುವಾಗ ಎಲ್ಲಿಂದ ಗಿಡ ತಂದದ್ದು? ನಾವು ಫಸ್ಟ್ ತರುವಾಗ ನಾನು ಮಂಚಕಲ್ಲಿಂದ ತಂದದ್ದು. ಮಂಚಕಲ್ಲಿಂದ? ಹೌದು. ಓಕೆ. ಮತ್ತೆ ಶಂಕರಪುರ ಮಲ್ಲಿಗೆ ಅಂತಲೇ ಯಾಕೆ ನೀವು ಚೂಸ್ ಮಾಡಿದ್ರಿ? ಅದೇಳಿದ್ರೆ ಶಂಕರಪುರ ಮಲ್ಲಿಗೆಯಲ್ಲಿ ಇಳುವರಿ ಜಾಸ್ತಿ ಇರ್ತದೆ, ಮತ್ತೆ ಎಲೆಗಳು ಸಣ್ಣದಾಗಿ ಇಳುವರಿ ತುಂಬಾ ಕೊಡ್ತವೆ ಆ ಶಂಕರಪುರ ಮಲ್ಲಿಗೆ ಗಿಡದಲ್ಲಿ. ಓಕೆ ಓಕೆ. ಹಾಗೆ. ಮತ್ತೆ ಈಗ ಗಿಡ ಎಲ್ಲಿ ಸಿಗ್ತದೆ? ಈಗ ಎಲ್ಲ ನರ್ಸರಿಗಳಲ್ಲಿ ಕೂಡ ಸಿಗ್ತದೆ. ಹಲವಾರು ಅದನ್ನೇ ಬಿಸ್ನೆಸ್ ಮಾಡಿಕೊಂಡಿದ್ದಾರೆ. ನರ್ಸರಿಗಳಲ್ಲಿ ಮಲ್ಲಿಗೆ ಗಿಡವನ್ನು ಇಟ್ಟು ಅದನ್ನು ಮಾರ್ತಾ ಇದ್ದಾರೆ. ಅಷ್ಟೆಲ್ಲ ಅರಣ್ಯ ಇಲಾಖೆಯವರು ಕೂಡ ಈಗ ಒಂದು ರೇಟ್ ಎಷ್ಟು ಅಂತ ಸ್ವಲ್ಪ ಹೇಳ್ಬೋದಾ? ಈಗ ನರ್ಸರಿಯಲ್ಲಿ 1 ವರ್ಷದ ಗಿಡಕ್ಕೆ 100-150 ತನಕ ಇರ್ತದೆ. ಅದನ್ನು ಕೆಲವರು ಗಿಡ ನೋಡಿ ಹೇಳಿದ್ರೆ ಅದು ತೊಟ್ಟೆಯಲ್ಲಿ ಇಟ್ಕೊಳ್ತಾರೆ. ಆ ಕೃಷಿ ಗಿಡವನ್ನು ತೊಟ್ಟೆಯಲ್ಲಿ ಇಟ್ಟುಕೊಳ್ತಾರೆ. ಆ ತೊಟ್ಟೆಯಲ್ಲಿ ಇದ್ದ ಗಿಡ ಸೊಂಪಾಗಿ ಚೆನ್ನಾಗಿ ಬೆಳೆದಿದ್ದರೆ ಅವರಿಗೆ ಮಾರುವವರಿಗೆ ಕೂಡ ಲಾಭ, ತೆಗೆದುಕೊಳ್ಳುವವರಿಗೆ ಕೂಡ ಇದು ಗಿಡ ಚಂದ ಉಂಟು ಅಂತ ಹೇಳಿ ಅದನ್ನು 100-150 ರೂಪಾಯಿಗೆ ಆದ್ರೂ ಹಿಡ್ಕೊಂಡು ಹೋಗ್ತಾರೆ. ಮತ್ತೆ ಕೆಲವು ಸಲ 2 ವರ್ಷದ ಮಲ್ಲಿಗೆ ಗಿಡ ಇರ್ತದೆ ನರ್ಸರಿಗಳಲ್ಲಿ, ಅದು ಸ್ವಲ್ಪ ದೊಡ್ಡದಾಗಿರ್ತದೆ. 200 ರೂಪಾಯಿ ತನಕ ರೇಟ್ ಇರ್ತದೆ. 200 ಹೌದು, 200 ರುಪೀಸ್ ತನಕ ರೇಟ್ ಇರ್ತದೆ ಆ ಒಂದು ಗಿಡಕ್ಕೆ. ಗವರ್ಮೆಂಟ್ ಇಂದ ಸಿಗ್ತದ? ಗವರ್ಮೆಂಟ್ ಇಂದ ಫ್ರೀ ಸಿಗುದಿಲ್ಲ. ಓಕೆ. ಫ್ರೀ ಅಂತೂ ಖಂಡಿತ ಸಿಗುದಿಲ್ಲ, ಹಣ ಕೊಡ್ಲೇಬೇಕು. ಆದ್ರೆ ಅಮೌಂಟ್ ಸ್ವಲ್ಪ ಕಡಿಮೆ ಇರ್ತದೆ. ಹೌದು. ಒಂದು ಎಷ್ಟಂತ ಐಡಿಯಾ ಉಂಟು? ಒಂದು ನನ್ನ ಪ್ರಕಾರ ನಾವು ತರ್ಲಿಲ್ಲ, ಆದ್ರೆ ಹೆಚ್ಚಾಗಿ ಅದನ್ನು ತರುವುದಿಲ್ಲ. ಆದ್ರೆ ಹಿಂದೆ ಕೊರೋನಾ ಸಮಯದಲ್ಲಿ ಸ್ವಲ್ಪ ಸರ್ಕಾರದವರೆಲ್ಲ ಮಲ್ಲಿಗೆ ಗಿಡ ಮಾಡಿ ಕೃಷಿಕರಿಗೆ ಅದನ್ನು ಕೊಡ್ತಾ ಇದ್ರು ಅಂತ ನಾನು ಕೇಳಿದ್ದೆ. ಓಕೆ ಓಕೆ. ಹಾಗಾಗಿ ಮತ್ತೆ ಅಗ್ರಿಕಲ್ಚರ್ ಅಂತ ಇದ್ರದಿಂದ ಗವರ್ಮೆಂಟ್ ಇಂದ ಸಬ್ಸಿಡಿ ಎಲ್ಲ ಸಿಗ್ತದ ಇದಕ್ಕೆ? ಇಲ್ಲ, ಸಿಗ್ತದೆ. ಈಗ ಅದನ್ನೇ ಒಂದು ಸಬ್ಸಿಡಿ ಯೋಜನೆ ಅಂತ ತಂದರೆ, ಮಲ್ಲಿಗೆ ಗಿಡಕ್ಕೆ ಸಬ್ಸಿಡಿ ಕೊಡುವ ಯೋಜನೆ. ಆದ್ರೆ ಅದಕ್ಕೆ ತುಂಬಾ ಸ್ಥಳ ಇರ್ಬೇಕು, ಎಕರೆ ಕಟ್ಲೆ ಸ್ಥಳ ಇರ್ಬೇಕು. ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇರ್ಬೇಕು. ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇರ್ಲೇಬೇಕು. ಕೃಷಿಗೆ ಸಂಬಂಧಪಟ್ಟದ ಹೇಳಿದ್ರೆ ಅದು ಅಗ್ರಿಕಲ್ಚರ್ ಲ್ಯಾಂಡೇ ಆಗಿರ್ಬೇಕು. ಇನ್ನೊಂದು, ಇದು ಕೆಳಗೆ ಮಣ್ಣಲ್ಲಿ ಮಾಡುದಾದ್ರೆ ಕೆಲವರು ಮ್ಯಾಟ್ ಹಾಕ್ತಾರೆ, ಟರ್ಪಲ್ ಹಾಕ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಈಗ ಕೆಲವರು ಹೂವಿನ ಗಿಡದ ಸುತ್ತ ಟರ್ಪಲ್ ಹಾಕ್ತಾರೆ, ಮ್ಯಾಟ್ ಹಾಕ್ತಾರೆ. ಹೇಳಿದ್ರೆ
ಇದು ಕಳೆ ಬರಬಾರ್ದಂತ ನೋಡಿ. ಈಗ ನಮ್ಮ ಗಿಡದಲ್ಲಿ ನೋಡಿ ತುಂಬಾ ಕೆಳಗೆ ಕಳೆ ಬಂದಿದೆ. ಎಸ್ ಎಸ್ ಹೇಳಿದ್ರೆ ನಾವು ನೀರ್ ಹಾಕ್ತೇವೆ, ಓಕೆ ಅದರಿಂದ ತುಂಬಾ ಕಳೆ ಬರ್ತದೆ, ಹುಲ್ಲೆಲ್ಲ ಸೊಂಪಾಗಿ ಬೆಳೆಯುತ್ತದೆ. ಆದ್ರೆ ಅದು ಸೊಂಪಾಗಿ ಬೆಳೆಯಬಾರ್ದೆಂಬ ಉದ್ದೇಶದಿಂದ ಆ ಮ್ಯಾಟ್ ಅನ್ನೆಲ್ಲ ಹಾಕ್ತಾರೆ ಅಥವಾ ಗೋಣಿ ಹಾಕ್ತಾರೆ ಕೆಲವರು. ಈಗ ನಾವು ಮಳೆಗಾಲದಲ್ಲಿ ಇದರ ಸುತ್ತ ಆ ಮರದ ಎಲೆ, ಒಣ ಎಲೆಯನ್ನು ಹಾಕ್ತೇವೆ, ಆಗ ಹುಲ್ಲು ಹೆಚ್ಚಾಗಿ ಬರುವುದಿಲ್ಲ, ಜಾಸ್ತಿ ಬರುದಿಲ್ಲ. ಹೌದು, ಹಾಗಾಗಿ ಆ ಉದ್ದೇಶದಿಂದ ಮ್ಯಾಟ್ ಅನ್ನು ಹಾಕ್ತಾರೆ. ಓಕೆ. ಇನ್ನೊಂದು, ಈಗ ಶಂಕರಪುರ ಮಲ್ಲಿಗೆ ದೊಡ್ಡದಾಯ್ತು, ಅದ್ರ ನಂತರ ಅದು ಕೆಳಗೆ ಬಂದ್ರೆ ನಿಮ್ ಎಂತ ಮಾಡ್ತೀರಿ ನೆಕ್ಸ್ಟ್? ಆಗ ನಾವು ಗಿಡ ದೊಡ್ಡದಾಗಿ ಬೆಳೆಯುತ್ತಾ ಇದ್ದಾಗ ನಾವು ಹೀಗೆ ಕಂಬ ಹಾಕ್ತೇವೆ. ಹೇಳಿದ್ರೆ ಈ ರೀತಿ ಕಂಬ ಹಾಕ್ತೇವೆ. ಕಂಬ ಹಾಕಿ ಅಥವಾ ಕಂಬ ಕೂಡ ಹಾಕ್ಬಹುದು, ಅಥವಾ ಕೋಲು ಇದು 2 ಎಜ್ಜಿದ್ದದು ಕಂಬ ಹಾಕಿದ್ರೆ ಆಗ್ತದೆ, ಅಥವಾ ರೋಡ್ ಕೂಡ, ಕಬ್ಬಿಣದ ರೋಡ್ ಕೂಡ, ಅದು ತುಂಬಾ ವರ್ಷಕ್ಕೆ ಬರ್ತದೆ. ಅಥವಾ ನಾನು ಈಗ ಇದ್ರ ಅಡಿಕೆ ಮರದ ಕಂಬವನ್ನು ಹಾಕೊಂಡಿದ್ದೇನೆ. ಹೇಳಿದ್ರೆ ನಂಗೆ ಬೇರೆ ಸಿಗ್ಲಿಲ್ಲ ಆ ಟೈಮಿಗೆ, ಇದೇ ಸಿಕ್ಕಿದ್ದು. ಅದಕ್ಕೆ ಹಾಕಿ 4 ಕಂಬ ಹಾಕಿ ಅದರ ಸುತ್ತ ಗಟ್ಟಿ ದಾರ ಎಳೆದಿದ್ದೇನೆ. ಈಗ ಇದು 2 ವರ್ಷ ಆಯ್ತು ಹಾಕಿ. ಈಗ ಪುನಃ ಈಗ ನಾವು ನಾಡ್ದು ಮಳೆ ಬೀಳುವ ಮೊದಲು ಇದನ್ನು ತೆಗೆದು ಪುನಃ ಬೇರೆನೆ ಚೇಂಜ್ ಮಾಡ್ಬೇಕಾಗ್ತದೆ, ಇಲ್ಲಾದ್ರೆ ಗಿಡ ಎಲ್ಲ ನೆಲದಲ್ಲಿ ಬಿದ್ದು ಗಿಡ ಹಾಳಾಗ್ತದೆ. ಇದಕ್ಕೆ ಒಂದು ಎಷ್ಟು ವರ್ಷ ಆಯ್ತು ಈ ಗಿಡಕ್ಕೆ? ಈ ಗಿಡಕ್ಕೆ ಈಗ 5 ವರ್ಷ ಆಗ್ತಾ ಇದೆ. 5 ವರ್ಷ? ಹೌದು, 5 ವರ್ಷ ಆಗ್ತಾ ಇದೆ ಈ ಗಿಡಕ್ಕೆ. ಒಂದು ಗಿಡ ಎಷ್ಟು ವರ್ಷ ತನಕ ಇರ್ತದೆ? ಒಂದು ಗಿಡ ಮಿನಿಮಮ್ ನಾನು ಕಂಡುಕೊಂಡಾಗೆ ಒಂದು 30 ವರ್ಷ ತನಕ ಇರ್ತದೆ. ಹೇಳಿದ್ರೆ ಹೌದು, 30 ಇಯರ್ಸ್ ಇರ್ತದೆ. ಅದನ್ನು ನಾವು ಮೇಂಟೈನ್ ಮಾಡಿದಾಗೆ. ಹೇಳಿದ್ರೆ ಸಾವಯವ ಗೊಬ್ಬರ ಹಾಕಿದ್ರೆ ಅದು ಹೆಚ್ಚು ಬಾಳಿಕೆ ಬರ್ತದೆ ಯಾವುದೇ ಗಿಡ ಆದ್ರೂ. ಹಾಗಾಗಿ ನಾನು ನೋಡಿದ ಪ್ರಕಾರ, ನಾನು ಮೂಡ್ಬೆಳ್ಳೆಯಲ್ಲಿ ಒಂದು ಕಡೆ ನೋಡಿದ ಹಾಗೆ, ಒಂದು 30 ವರ್ಷದ ಗಿಡ ಕೂಡ 25-30 ವರ್ಷದ ಗಿಡ ಇದೆ. ಸೊಂಪಾಗಿ ರೌಂಡ್ ಆಗಿ ಬೆಳೆದಿದೆ, ಒಳ್ಳೇದಿದೆ, ಒಳ್ಳೆ ಇಳುವರಿ ಕೂಡ ಕೊಡ್ತಾ ಇದೆ, ನಾನು ನೋಡಿದ್ದೇನೆ. ಮೇಡಮ್, ಶಂಕರಪುರ ಮಲ್ಲಿಗೆಗೆ ನೀವು ಎಂತ ಫರ್ಟಿಲೈಸರ್ ಹಾಕ್ತೀರಿ, ಇಲ್ಲ ಎಂತ ಇಳುವರಿ ಬರ್ಲಿಕ್ಕೆ ಎಂತ ಹಾಕ್ತೀರಿ? ನೋಡಿ, ನಾವು ಇಳುವರಿ ಬರ್ಲಿಕ್ಕೋಸ್ಕರ ರಿಚ್ ಟಾಪ್ ಮಿಕ್ಸ್ ಅಂತ ಒಂದು ಫರ್ಟಿಲೈಸರ್ ಸಿಗ್ತದೆ. ಇದಾ? ಹೌದು. ಇದು ಹೇಗೆ ಹಾಕ್ಲಿಕ್ಕೆ? ಇದು ಒಂದೊಂದು ಗಿಡಗಳಿಗೆ ಅದರ ಗಿಡದ ಸುತ್ತ 1-2 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. 2 ಸ್ಪೂನ್? 2 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗ್ತದೆ. ಮೇ ಬಿ ಒಂದು ಎಕ್ಸಾಂಪಲ್, ಒಂದು ಕಟ್ಟಿಯಲ್ಲಿ ಈಗ ನಾವು ಕಟ್ಟಿಯಲ್ಲಿ ಒಂದು ಯಾವ್ದಾದ್ರು ಒಂದು ತಟ್ಟೆಯಲ್ಲಿ ಒಂದು 200 ಗ್ರಾಮ್ 200 ಗ್ರಾಮ್ ಒಂದು ಗಿಡಕ್ಕೆ ಹಾಕಿದ್ರೆ ಸಾಕಾಗ್ತದೆ. ಎಷ್ಟು ದಿನಕ್ಕೆ ಒಂದ್ಸರ್ತಿ? ಒಂದು 15 ದಿವಸಕ್ಕೊಮ್ಮೆ ಹಾಕ್ತಾ ಇರ್ಬೇಕು. ಹಾಕ್ಬೇಕಂತಲೂ ಕೂಡ ಇಲ್ಲ, ಆದ್ರೆ ನಮ್ಗೆ ಒಳ್ಳೆ ಇಳುವರಿ ಬೇಕು, ಅದೇ ಕಂಟಿನ್ಯೂ ಹೂ ಬೇಕಂತ ಹೇಳಿದ್ರೆ ನಾವು ಇದನ್ನು ಸ್ವಲ್ಪ ಉಪಯೋಗಿಸಬಹುದು. ಇಳುವರಿ ಒಳ್ಳೆ ಕೊಡ್ತದೆ. ಅದು ಕರೆಕ್ಟ್ ಟೈಮ್ ಯಾವ್ದು ಹಾಕ್ಲಿಕ್ಕೆ? ಅಂದ್ರೆ ಬೆಳಿಗ್ಗೆ ಸಂಜೆವಾ? ಅಲ್ಲ, ಸಂಜೆ ಹಾಕ್ಬೇಕು. ಸಂಜೆ, ಹೌದು, ಸಂಜೆ ಹಾಕಿ ಬಿಟ್ಟು, ಅಥವಾ ಒಂದು 3 ಗಂಟೆ ಹೊತ್ತಿಗೆ ಹಾಕಿ ನಾವು ಸಂಜೆ ಒಂದು 5-6 ಗಂಟೆಗೆ ನೀರು ಹಾಕಿದ್ರೆ ಅದು ಒಳ್ಳೆ ಎಳ್ಕೊಳ್ತದೆ. ಅದು ನೀರಾಗಿ ಆ ಫರ್ಟಿಲೈಸರ್ಸ್ ಸಪೋಸ್ ಸುಫಲದಾಗಿ ಇದೆ, ಅದು ನೀರಾಗಿ ಎಲ್ಲ ಅದರ ಬುಡಕ್ಕೆ, ಬೇರುಗಳಿಗೆ ಒಳ್ಳೆ ಎಳ್ಕೊಳ್ತದೆ. ಮತ್ತೆ ಬೇರೆ ಎಂತ ಆಗ್ಬಹುದು? ನಾವು ಬೇರೆ ಏನಾದ್ರೂ ಕೆಲವು ಸಲ ಇದಕ್ಕೆ ನುಸಿ ರೋಗ ಎಲ್ಲ ಬರ್ತದೆ, ಯೆಲ್ಲೋ ಕಲರ್ ಆಗೋದು. ಮತ್ತೆ ನುಸಿ ರೋಗ, ತುಂಬಾ ನುಸಿ ಇರ್ತದೆ. ನಾವು ಹೂ ತೆಗಿಲಿಕ್ಕೆ ಹೀಗೆ ಇದು ಮಾಡುವಾಗ ರಪ್ಪ ಅಂತ ಹಾರ್ತವೆ ಸಣ್ಣ ಸಣ್ಣ ಬಿಳಿ ನುಸಿ. ಆಗ ಇರುವಾಗ ನಾವು ಕೆಲವೆಲ್ಲ ಅದಕ್ಕೆ ರಾಸಾಯನಿಕ ಕೆಮಿಕಲ್ ಎಲ್ಲ ಉಪಯೋಗಿಸ್ಬೇಕಾಗ್ತದೆ. ಅದ್ರಲ್ಲಿ ನೋಡಿ, ಇದು ಪೆಗಸಸ್ ಅಂತ ಒಂದು ಸಿಗ್ತದೆ, ಇದನ್ನ ಹಾಕ್ಬಹುದು. ಮತ್ತೆ ಕಲ್ಯಾಣಿ ಅಂತ ಇದು ಕೂಡ ಒಂದು ಕೆಮಿಕಲ್, ಇದರದ್ದು ಕವರ್ ಹೋಗಿದೆ ಕೆಮಿಕಲ್. ಮತ್ತೆ ನೋಡಿ, ಇಂಥದ್ದೆಲ್ಲ ಕೆಲವನ್ನು ಕಿಟಾಜಿನ್ ಮತ್ತೆ ಪೊಸಮೈಟ್, ಸೊ ಇಂಥದ್ದೆಲ್ಲ ಯೂಸ್ ಮಾಡಬಹುದು. ಇದು ಹೇಗೆ ಯೂಸ್ ಮಾಡ್ಲಿಕ್ಕೆ? ಇದರಲ್ಲಿ 5 ml ಅಷ್ಟು ml ಅಷ್ಟು ಹಾಕಿ, ಅದಕ್ಕೆ ಆ 5 ml ಗೆ ಒಂದು 5 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನಾವು ಅದನ್ನು ಹಾಕ್ಬೇಕಾಗ್ತದೆ. ಕಿಟಾಜಿನ್ 5 ml ಹಾಕಿ 5 ಲೀಟರ್ ನೀರು? 5 ಲೀಟರ್ ನೀರು ಬೇಕು. ಹೇಳಿದ್ರೆ ಇದ್ರ ಅಷ್ಟು ಇದು ಪವರ್ಫುಲ್ ಉಂಟು ಇದು, ಹಾಗಾಗಿ ಅಷ್ಟು ನಾವು ಹಾಕ್ಬೇಕಾಗ್ತದೆ. ಅಂದ್ರೆ ಒಂದು ಈಗ ಎಕ್ಸಾಂಪಲ್ 10 ಗಿಡ ಉಂಟು, ಅದಕ್ಕೆ ಸಹ 5 ml ಸಾಕಾಗ್ತದೆ. ಹೇಳಿದ್ರೆ ಅದನ್ನ ನಾವು ಮಿಕ್ಸ್ ಮಾಡ್ಬೇಕು. ಈಗ ನನ್ಗೆ 30 ಗಿಡ ಉಂಟು ಅಂತ ಎಣಿಸಿ, ಆ 30 ಗಿಡಕ್ಕೆ ನಾನು 10 ml ಹಾಕ್ತೇನೆ. 10 ml ಹಾಕಿ 10 ಲೀಟರ್ ನೀರು ಮಾಡ್ತೇನೆ. ಅದ್ರ ಮೇಲೆಯಿಂದ ಹಾಕ್ಬೇಕು? ಹೌದು, ಮೇಲೆಯಿಂದ ಒಳ್ಳೆ ಮಾಡಿ ಪಂಪ್ ಅಲ್ಲಿ ಸ್ಪ್ರೇ ಮಾಡ್ಬೇಕು. ಹೌದು, ಪಂಪ್ ಅಲ್ಲಿ ಸ್ಪ್ರೇ ಮಾಡ್ಬೇಕು. ಪಂಪ್ ಇರ್ತದೆ, ಅದು ಮದ್ದು ಬಿಡ್ಲಿಕ್ಕೆ ಅಂತಲೇ ಪಂಪ್ ಅಂತ ಸಿಗ್ತದೆ, ಅದ್ರಲ್ಲಿ. ಮತ್ತೆ ಇದು ಬೇರೆ
ಬೇರೆ ನಾವು ಇದಕ್ಕೆ ಒಳ್ಳೆ ಗಿಡ ಕೊಡ್ಬೇಕಾದ್ರೆ ನೋಡಿ ಇದನ್ನು ಬ್ರೋವೆಲ್ ಅಂತ ಒಂದು ಪೌಡರ್ ಸಿಗ್ತದೆ, ಗ್ರೋವೆಲ್ Growell ಅಂತ ಅಂತ ಇದನ್ನು ಕೂಡ ಹಾಕ್ಬಹುದು. ಆದ್ರೆ ಇದನ್ನೆಲ್ಲ ಉಪಯೋಗಿಸ್ಬೇಕಂತಲೇ ಇಲ್ಲ, ಹಾ, ಅದು ಮಾಡದೆ ಬರ್ತದೆ. ಮಾಡದೆ ಇಳುವರಿಯನ್ನು ನಾವು ತೆಗಿಬಹುದು. ಇದು ಹೇಗೆ ಯೂಸ್ ಮಾಡ್ಲಿಕ್ಕೆ? ಇದನ್ನು ಕೂಡ ಹಾಗೇನೆ, ಇದು ಪೌಡರ್. ಈ ಪೌಡರ್ ಅನ್ನು ಒಂದು 50 ಗ್ರಾಮ್ ಅಷ್ಟು 5 ಲೀಟರ್ ನೀರಿಗೆ ಹಾಕಿ ಮಿಕ್ಸ್ ಮಿಕ್ಸ್ ಮಾಡಿ ಮತ್ತೆ ಗಿಡಗಳಿಗೆ ಸ್ಪ್ರೇ ಮಾಡುವುದು. ಅದು ಮಾಡುವ ಕರೆಕ್ಟ್ ಟೈಮ್ ಅದು ಬೆಳಿಗ್ಗೆ ಮಾಡ್ಬೇಕು. ಹೇಳಿದ್ರೆ ಸ್ವಲ್ಪ ಬಿಸಿಲು ಬೀಳ್ಬೇಕು. ಒಂದು 9-10 ಗಂಟೆ. 9-10 ಗಂಟೆ ನಾವು ಬೆಳಿಗ್ಗೆದು ಹೂ ತೆಗೆದು ಆದ ಮೇಲೆ 10-11 ಗಂಟೆಯ ಮೊದಲು ಅದನ್ನು ಸ್ಪ್ರೇ ಮಾಡ್ಬೇಕು. ಮತ್ತೆ ನಾವು ಸ್ಪ್ರೇ ಮಾಡಿ ಅದೇ ದಿವಸ ಸಂಜೆ ನೀರು ಬಿಡ್ಬೇಕು. ಒಂದು 5-6 ಗಂಟೆ. ಹೌದು, 5-6 ಗಂಟೆ ನಂತರ ನೀರು ಬಿಡ್ಬೇಕು. ನಾನು ಆ ರೀತಿ ಮಾಡ್ತಾ ಇದ್ದೇನೆ. ಬೇರೆಯವರು ಅವರವರಿಗೆ ಹೇಗೆ ಅವರಿಗೆ ಅನುಕೂಲ ಆಗ್ತದೆ ಅವ್ರು ಹಾಗೆ ಮಾಡ್ತಾರೆ. ನಾನಂತೂ ಸಂಜೆ ನೀರು ಬಿಡ್ತೇನೆ. ಓಕೆ. ಮತ್ತೆ ನೀವು ಈಗ ಹೂ ಇಟ್ಟ ಮೇಲೆ ಅದು ಹೇಗೆ ನಿಮ್ಗೆ ಹಣ ಸಿಗ್ತದೆ? ಆ ಹೂ ಇಟ್ಟಾಗ ನಾವು ಒಂದು ವಾರಕ್ಕೆ ನಮ್ಗೆ ವಾರದ ಲೆಕ್ಕದಲ್ಲಿ ಹಣ ಸಿಗ್ತದೆ. ಹೇಳಿದ್ರೆ ಒಂದು ವಾರಕ್ಕೆ 7 ದಿನದ್ದು ಪಟ್ಟಿಯಾಗಿ ಮಾಡ್ತಾರೆ ಅವರು. ಆ ದಿನಕ್ಕೆ ನಾವು ಎಷ್ಟು ಹೂ ಕೊಟ್ಟಿದ್ದೀವಿ, ಇವತ್ತು 5 ಚೆಂಡ ಆದ್ರೆ 5 ಚೆಂಡು ಅಂತ ಬರೆದು ಎಷ್ಟು ರೇಟ್ ಅಂತ ಬೀಳ್ತದೆ. ಓಕೆ. ರೇಟ್ ಈಗ ಎಷ್ಟು ರೇಟ್ ಉಂಟು? ಈಗ ನಿನ್ನೆ 400 ರೂಪಾಯಿ ಇತ್ತು, ಮೊನ್ನೆ 360, ಮೊನ್ನೆ ಒಂದು ದಿವಸ 800 ರೂಪಾಯಿ ಇತ್ತು. ಹಾಗೆ ವೇರಿಯೇಷನ್ ಆಗ್ತಾ ಇದೆ. ಫಂಕ್ಷನ್ಗಳು ಜಾಸ್ತಿ ಇದ್ದಾಗ ಹೂವಿಗೆ ರೇಟ್ ಕೂಡ ಒಳ್ಳೆ ಬೀಳ್ತದೆ. ಈಗ 400 ರೂಪಾಯಿ ಅದು ಚೆಂಡಿಗೆ ಅಟ್ಟೆಗೆ ಅಂದ್ರೆ ಒಂದು ಚೆಂಡಿಗೆ ಎಷ್ಟು ಬೀಳ್ತದೆ? ಒಂದು ಚೆಂಡಿಗೆ 400 ಇದ್ರೆ 100 ರೂಪಾಯಿ ಬೀಳ್ತದೆ ಒಂದು ಚೆಂಡಿಗೆ. 100 ರೂಪಾಯಿ? ಹೌದು, ಒಂದು ಚೆಂಡಿಗೆ. ಅಂದ್ರೆ ನಿಮ್ಗೆ ಸಹ 100 ರೂಪಾಯಿ ಸಿಗ್ತದ? ಅಂದ್ರೆ ಕಟ್ ಆಗ್ತದ? ಅಲ್ಲ, ಅದ್ರಲ್ಲಿ ಕೆಲವು ಸಲ 20-25 ರೂಪಾಯಿ ಕಟ್ ಮಾಡ್ತಾರೆ. ಹೇಳಿದ್ರೆ ಅವರು ಇಲ್ಲಿಗೆ ಬಂದು ಅವರ ಕಟ್ಟೆಯಿಂದ ನಮ್ಮ ಮನೆಗೆ ಬಂದಷ್ಟು ದೂರದ್ದು ಅವರ ಪೆಟ್ರೋಲ್ ಚಾರ್ಜ್ ಅಂತ ಇರ್ತದೆ, ಎಕ್ಸ್ಪೆನ್ಸ್, ಅದನ್ನ ಅವರು ಕಟ್ ಮಾಡಿ ನಮ್ಗೆ ಕೊಡ್ತಾರೆ. 25 ರೂಪಾಯಿ ಕಟ್ ಲೆಸ್ ಮಾಡ್ತಾರೆ. ಆದ್ರಿಂದ 25 ರೂಪಾಯಿ ಒಂದು ಅಟ್ಟೆಯಲ್ಲಿ 400 ರೂಪಾಯಿ 25 ಹೇಳಿದ್ರೆ 375 ರೂಪಾಯಿ ಹಾಗೆ ನಮ್ಗೆ ಹಾಕ್ತಾರೆ. ಒಂದು ನಿಮ್ದು ಹೈಯೆಸ್ಟ್ ಇನ್ಕಮ್ ಎಷ್ಟು ಒಂದು ತಿಂಗಳಲ್ಲಿ ಎಷ್ಟು ಮಾಡಿದಿರಿ ನೀವು? ನಾವು ಕಳೆದ ಸಲ ಒಂದು ತಿಂಗಳಲ್ಲಿ ನಮ್ಗೆ ಹೈಯೆಸ್ಟ್ ಅಂದ್ರೆ ಒಂದು 25-30 ಸಾವಿರ ತನಕ ಆಗಿದೆ ಒಂದು ತಿಂಗಳಲ್ಲಿ. ಓಕೆ. ಒಂದು ತಿಂಗಳಲ್ಲಿ 30,000? ಹೌದು, 30,000 ಆಗಿದೆ. ಓಕೆ. ಮತ್ತೆ 12 ತಿಂಗಳು ಸಹ ಇಷ್ಟೇ ಇಳುವರಿ ಇರ್ತದ? ಇಲ್ಲ. ಈಗ ನೋಡಿ, ಈ ವಾರದಲ್ಲಿ ತುಂಬಾ ಇಳುವರಿ ಕಡಿಮೆ ಇದೆ. ಈಗ ಮೊನ್ನೆ ವಾರದಲ್ಲಿ 15 ದಿವಸ ಆಯ್ತು, ಒಂದು ಮಧ್ಯದಲ್ಲಿ ಒಂದು ವಾರ ನಮ್ಗೆ ಗ್ಯಾಪ್ ಕೊಟ್ಟಿತ್ತು ಸ್ವಲ್ಪ. ಈಗ ನೆಕ್ಸ್ಟ್ ವೀಕಿಗೆ ನಮ್ಗೆ ಪುನಃ ಅದೇ ರೀತಿ ಇಳುವರಿ ಇದೆ. ಗಿಡ ಎಲ್ಲ ಸೊಂಪಾಗಿ ನೋಡಿ ಚಿಗುರಿದೆ, ಎಲ್ಲ ಗಿಡಗಳು ಒಳ್ಳೆ ಮಾಡಿ ಚಿಗುರು ಇವೆ. ಓಕೆ. ಮತ್ತೆ ನೀವು ಆಗಿ ಗಿಡ ಯಾರಾದ್ರೂ ಕೇಳಿದ್ರೆ ಸೇಲ್ ಮಾಡ್ತೀರಾ? ಇಲ್ಲ, ಸದ್ಯಕ್ಕೆ ಇದು ಸೇಲ್ ಮಾಡುವಂತದ್ದು ನನ್ನಲ್ಲಿ ಇಲ್ಲ. ಯಾಕಂದ್ರೆ ನಿಮ್ಗೆ ಅಷ್ಟು ನನಗೆ ಸಮಯ ಇಲ್ಲ. ಆ ಗಿಡ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಉಂಟು. ಆ ನರ್ಸರಿ ಆ ಗಿಡವನ್ನು ತೊಟ್ಟೆಯಲ್ಲಿ ಮಾಡಿ ಅದನ್ನು ಪುನಃ ಸೇಲ್ ಮಾಡುವಷ್ಟು ತುಂಬಾ ಕಷ್ಟ ಉಂಟು. ಅದಕ್ಕೋಸ್ಕರ ನಾನು ಆ ವಿಷಯಕ್ಕೆ ನಾನು ಕೈ ಹಾಕುದಿಲ್ಲ. ಓಕೆ. ಸೊ ಯಾರೆಲ್ಲ ಕಮೆಂಟ್ ಹಾಕಿದ್ದೀರಿ, ಮೇಡಮ್ ಆ ಗಿಡ ಸೇಲ್ ಮಾಡುದಿಲ್ಲ, ನೀವು ನರ್ಸರಿಯಲ್ಲಿ ಸಿಗ್ತದೆ ಸರ್. ಎಲ್ಲ ನರ್ಸರಿಗಳಲ್ಲಿ ಈಗ ನಮ್ಮ ಕಾರ್ಕಳದಲ್ಲಿ ನರ್ಸರಿ ಉಂಟು, ಮಂಚಕಲಲ್ಲಿ ಉಂಟು, ಶಂಕರಪುರದಲ್ಲಿ ಉಂಟು, ಶಿರ್ವದಲ್ಲಿ ಉಂಟು. ಆಚೆಲ್ಲ ಒಳ್ಳೊಳ್ಳೆ ಗಿಡಗಳು ಸಿಗ್ತವೆ. ಯಾರಿಗೆ ನಿಮ್ಗೆ ಮಲ್ಲಿಗೆ ಗಿಡ ಮಾಡ್ಬೇಕು ಅಂತವರಿಗೆ ಅಲ್ಲಿ ನರ್ಸರಿಗಳಲ್ಲಿ ಒಳ್ಳೆ ಗಿಡ ಸಿಗ್ತದೆ. ಶಂಕರಪುರ, ಶಿರ್ವ ಒಳ್ಳೆ ಪ್ಲೇಸ್. ಮತ್ತೆ ಈಗ ನನ್ನ ಒಂದು ಸಜೆಷನ್ ಅಂದ್ರೆ, ಹೆಚ್ಚಾಗಿ ಒಂದು 50-60 ವರ್ಷ ಆದ ಮೇಲೆ ಈ ಮಲ್ಲಿಗೆ ಗಿಡ ನೆಟ್ಟು ಅದನ್ನು ಕೃಷಿ ಮಾಡ್ಲಿಕ್ಕೆ ಹೆಚ್ಚು ನಮ್ಗೆ ಖರ್ಚು ಅಂತ ಇಲ್ಲ. ಮಾಡ್ಬೋದು, ಸಮಯ ಇದು ಉಳಿತಾಯ ಆಗ್ತದೆ. ಹೇಳಿದ್ರೆ ಕೆಲವರು ರಿಟೈರ್ಮೆಂಟ್ ಆಗ್ತಾರೆ, ಆಗ ಅವರು ಟೈಮ್ ಪಾಸ್ ಕೂಡ ಆಗ್ತದೆ. ಈ ರೀತಿ ಮಲ್ಲಿಗೆ ಗಿಡವನ್ನು ಹೀಗೆ ಸ್ಥಳ ಇದ್ರೆ ನೆಟ್ಟು ಮಾಡ್ಬೋದು, ಅಥವಾ ಪಾಟ್ ಚಟ್ಟಿಯಲ್ಲಿ ಕೂಡ ಇಟ್ಟು ಟೆರೆಸ್ ಅಲ್ಲಿ ಕೂಡ ಇಟ್ಟು ಮಲ್ಲಿಗೆಯನ್ನು ನಾವು ತೆಗಿಬಹುದು, ಇಳುವರಿಯನ್ನು ತೆಗೆದು ಟೈಮ್ ಪಾಸ್ ಮಾಡಬಹುದು. ನೀವು ಇದ್ರಲ್ಲೇ ಡಿಪೆಂಡೆಂಟ್ ಆಗಿದ್ದೀರಾ? ಇದ್ರಲ್ಲಿ ಅಂದ್ರೆ ಜೀವನ ತೆಗಿಬಹುದಾ? ಅಲ್ಲ, ಜೀವನ ತೆಗಿಲಿಕ್ಕೆ ಸಾಧ್ಯ ಇದೆ ಸರ್. ಆದ್ರೆ ನಾನು ಮಾತ್ರ ಇದರಲ್ಲೇ ಡಿಪೆಂಡ್ ಆಗ್ಲಿಲ್ಲ. ಆದ್ರೆ ಇತ್ತೀಚೆಗೆ ನಾನು ಹೇಳಿದೆ, ಒಂದು 5 ವರ್ಷದ ನಾನು ಈ ಗಿಡವನ್ನು ಇಟ್ಟಿದ್ದೇನೆ. ಆದ್ರೆ ಇದ್ರಲ್ಲಿ ನಮ್ಗೆ ಒಳ್ಳೆ ಇಳುವರಿ ಕೊಡ್ತದೆ, ಡಿಪೆಂಡ್ ಆಗ್ಬಹುದು, ಜೀವನವನ್ನು ಸಾಗಿಸಬಹುದು ಎಂಬ ಗ್ಯಾರಂಟಿ ಕೊಡ್ತೇನೆ. ಆದ್ರೆ ಅಷ್ಟೇ ವರ್ಕ್ ಮಾಡ್ಬೇಕು, ಅಷ್ಟೇ ವರ್ಕ್ ಇದೆ. ಬಿಸಿಲಿಗೆ ವರ್ಕ್ ಮಾಡ್ಬೇಕಾಗ್ತದೆ. ಕೆಲಸ ಮಾಡಿದ್ರೆ ಮಾತ್ರ ಅಲ್ಲ, ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲ ಫಲ ಸಿಗುದಲ್ಲ. ಮೇಡಮ್, ಹೊಸಬ್ರಿಗೆ ನೀವೆಂತ ಸಲಹೆ ಕೊಡ್ಲಿಕ್ಕೆ ಇದ್ದೀರಾ? ಹೊಸತ್ತು ಯಾರಾದ್ರೆ ಮಾಡ್ತಾ ಇದ್ರೆ ಅವ್ರಿಗೊಂದು ಎಂತಾದ್ರೆ ಸಲಹೆ? ಖಂಡಿತವಾಗಿ ಸಲಹೆ ಕೊಡ್ಬೋದು ಸರ್. ಯಾರಿಗೆ ಈ ಮಲ್ಲಿಗೆ ಕೃಷಿ ಮಾಡುವಂತ ಇಂಟ್ರೆಸ್ಟ್ ಉಂಟು ಅವರಿಗೆ ನಾನು ಸಲಹೆ ಕೊಡ್ತೇನೆ. ಹೇಳಿದ್ರೆ ಗಿಡ ನೆಡುವುದು ಯಾವಾಗ ನಾನು ಹೇಳಿದಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಗಿಡ ನೆಡಬೇಕು. ಸೆಪ್ಟೆಂಬರ್ ತಿಂಗಳಲ್ಲಿ ಗಿಡ ನೆಡಬೇಕು. ಮತ್ತೆ ಗಿಡ ನೆಡುವಾಗ ಸ್ವಲ್ಪ ಮಣ್ಣನ್ನು ನೋಡ್ಕೊಳ್ಬೇಕು. ಎಲ್ಲಿ ಕೆಂಪು ಮಣ್ಣು ಉಂಟು, ಕೆಂಪು ಮಣ್ಣಿಗೆ ಒಳ್ಳೆ ಮಲ್ಲಿಗೆ ಗಿಡಗಳು ಇಳುವರಿ ಕೊಡ್ತವೆ. ಹಾಗಾಗಿ ಕೆಂಪು ಮಣ್ಣು
ಬಹಳ ಒಳ್ಳೇದು. ಓಕೆ, ಫಸ್ಟ್ ಚಟ್ಟಿಯಲ್ಲಿ ಮಾಡೋದು ಒಳ್ಳೇದಾ, ಮಣ್ಣಲ್ಲಿ ಹೀಗೆ ನಡೆಯೋದು ಒಳ್ಳೇದಾ? ಅಲ್ಲ, ಸ್ಥಳಾವಕಾಶ ಇದ್ರೆ ಮಣ್ಣಿನಲ್ಲಿ ನೆಲದಲ್ಲೇ ನೆಡುದು ಒಳ್ಳೇದು. ಸ್ಥಳಾವಕಾಶ ಇಲ್ಲದಿದ್ರೆ ನಾವು ಚಟ್ಟಿಯಲ್ಲಿ ನೆಡ್ಬೋದು. ಹೇಳಿದ್ರೆ ಚಟ್ಟಿಯಲ್ಲಿ ನೆಟ್ರೆ ಅದರ ಬೇರುಗಳು ಆ ಚಟ್ಟಿಯ ಒಳಗೆ ಮಾತ್ರ ತಿರುಗುತ್ತವೆ. ನೆಲದಲ್ಲಿ ನೆಟ್ರೆ ಆ ಬೇರುಗಳೆಲ್ಲ ಅದರ ಸುತ್ತ ಪಸರಿಸ್ತವೆ. ಅದರಿಂದ ನೆಲ ಒಳ್ಳೇದಂತ ನನ್ನ ಅನಿಸಿಕೆ. ಓಕೆ, ಮತ್ತೆ ಮೇಡಮ್ ತುಂಬಾ ಥ್ಯಾಂಕ್ಸ್ ನಿಮ್ಮ ಟೈಮ್ ಮತ್ತೆ ಇನ್ಫಾರ್ಮೇಶನ್ ಕೊಟ್ಟಕ್ಕೆ. ಖಂಡಿತವಾಗಿ ಸೊ ಸರ್. ಲಾಸ್ಟ್ ವಿಡಿಯೋ ತುಂಬಾ ವೈರಲ್ ಆಗಿದೆ, 40,000 ತನಕ ವ್ಯೂಸ್ ಹೋಗಿದೆ. ಸೊ ಈ ವಿಡಿಯೋ ಸಹ ನಿಮ್ಗೆ ಇಷ್ಟ ಆಗ್ತದೆ ಎನಿಸ್ತಿದ್ದೇನೆ. ಸೊ ತುಂಬಾ ಥ್ಯಾಂಕ್ಸ್ ಮೇಡಮ್ಗೆ, ಒಳ್ಳೆ ಒಳ್ಳೆ ಕಮೆಂಟ್ಸ್ ಬಂದಿದೆ ನಮ್ಗೆ. ಮತ್ತೆ ಈ ವಿಡಿಯೋ ಈಗ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಎಂತಾದ್ರೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಮೇಡಮ್ ಹತ್ರ ಕ್ಲಾರಿಫೈ ಮಾಡಿ, ಕಮೆಂಟ್ಗೆ ರಿಪ್ಲೈ ಕೊಡ್ತೇನೆ. ಇಷ್ಟು ತನಕ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕನ್ ಒತ್ತಿರಿ. ಇನ್ನೊಂದು ವಿಡಿಯೋಲಿ ಸಿಗುತ್ತೇನೆ. ಬಾಯ್.